ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಿಂದಿನ ಕಾಲದಲ್ಲಿ ದೇಹಕ್ಕೆ ಮಣ್ಣನ್ನು ಹಚ್ಕೊಂಡು ಸ್ನಾನ ಮಾಡ್ತಿದ್ರು, ಸೊ ತುಂಬ ಚೆನ್ನಾಗಿರ್ತಿತ್ತು. ಹಾಗೆಯೇ ಸ್ಕಿನ್ ಕೂಡ ತುಂಬ ಹೆಲ್ದಿಯಾಗಿರ್ತಿತ್ತು. ನಾವು ಅಟ್ಲೀಸ್ಟ್ ಇವಾಗ ಮಣ್ಣನ್ನು ಹಚ್ಕೊಂಡು ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಮಣ್ಣಿಂದ ಮಾಡಿದ ಸೋಪನ್ನು ರೆಡಿ ಮಾಡಿ ಸ್ನಾನ ಮಾಡ್ಬೋದು, ತುಂಬ ಚೆನ್ನಾಗಿ ಇರುತ್ತೆ. ಸೊ ಮುಲ್ತಾನ್ ಮಿಟ್ಟಿಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ನಾವು ಸೋಪನ್ನು ಮನೆಯಲ್ಲಿ ರೆಡಿ ಮಾಡೋದಂತ ನೋಡೋಣ. ನಾನಿಲ್ಲಿ ಸೋಪ್ ಬೇಸನ್ನು ತೊಗೊಂಡು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಒಂದು ವಿಡಿಯೋ ಹಾಕಿದ್ದೆ ಆಲ್ರೆಡಿ, ಅಲೋವೆರಾದಿಂದ ಯಾವ ರೀತಿಯಾಗಿ ಸೋಪನ್ನು ಮಾಡೋದು ಅಂತ. ಅದೇ ಥರ ಇದು ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ನೋಡಿ, ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡಾದಮೇಲೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಗ್ಲಿಸರಿನ್ ಸೋಪ್ ಬೇಸ್ ಇದು ಆನ್ಲೈನಲ್ಲಿ ಆಲ್ಮೋಸ್ಟ್ ಆಗಿ ಸಿಗುತ್ತೆ. ಔಟ್ಸೈಡು ಸಿಗ್ಬೋದು ಅಂದ್ಕೊಳ್ತೀನಿ, ಬಟ್ ನನಗೆ ಔಟ್ಸೈಡಲ್ಲಿ ಸಿಕ್ಕಿಲ್ಲ. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗೆಯೇ ಔಟ್ಸೈಡಲ್ಲಿ ನಾವು ತುಂಬ ಪೇ ಮಾಡೋ ಬದಲು ಸೋಪ್ಗೆಲ್ಲ ಮನೆಯಲ್ಲೇ ಈ ರೀತಿ ಆರಾಮಾಗಿ ನಾವು ಸೋಪನ್ನು ರೆಡಿ ಮಾಡ್ಕೋಬೋದು. ತುಂಬ ವೆರೈಟೀಸ್ ಸೋಪನ್ನು ಮಾಡ್ಬೋದು. ನೀಮ್ ಸೋಪ್ ಮಾಡ್ಬೋದು, ಹಾಗೆಯೇ ಪಪ್ಪಾಯ, ತುಂಬ ಫ್ರೂಟ್ಸ್ದೆಲ್ಲ ಸೋಪನ್ನು ಮಾಡ್ಬೋದು. ನೋಡಿ, ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀವು ಪಾತ್ರೆಯನ್ನು ನೋಡಿ ತೊಗೋಬೇಕು. ಅಂದರೆ ಕೆಳಗೆ ನೀರನ್ನು ಹಾಕಿದಾಗ ಮೇಲೆ ಇನ್ನೊಂದು ಪಾತ್ರೆ ಇಡ್ತೀವಲ್ಲ, ಅದು ಟಚ್ ಆಗೋ ಥರ ಇರಬೇಕು ನೀರಿಗೆ. ಹಾಗೆಯೇ ಇಲ್ಲಿ ಮುಲ್ತಾನ್ ಮಿಟ್ಟಿಯನ್ನು ತೊಗೊಂಡಿದ್ದೀನಿ ನೋಡಿ, ಆಯುರ್ವೇದಿಕ್ ಮುಲ್ತಾನ್ ಮಿಟ್ಟಿ ಇದು. ಸೊ ಇದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಚಿಕ್ಕದಾದ ಪ್ಲಾಸ್ಟಿಕ್ ಕಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮುಲ್ತಾನ್ ಮಿಟ್ಟಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟನ್ನು ಹಾಕೋಬೋದು. ಅಂದರೆ ಜಾಸ್ತಿ ಸೋಪ್ ಮಾಡೋದಾದರೆ ಜಾಸ್ತಿ ಮುಲ್ತಾನ್ ಮಿಟ್ಟಿಯನ್ನು ಹಾಕೊಳ್ಳಿ. ಹಾಗೆಯೇ ಸೋಪ್ ಬೇಸನ್ನು ಕೂಡ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಹಾಕೋಬೇಕು. ನಾನು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರನ್ನು ಸೇರಿಸ್ತಾ ಇದ್ದೀನಿ. ತುಂಬ ತೆಲುಗು ಮಾಡ್ಕೋಬಾರ್ದು. ಸೊ ಸ್ವಲ್ಪ ಮೀಡಿಯಮ್ ಆಗಿ ಇದ್ದರೆ ಸಾಕು. ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಇವಾಗ ಗಂಟಿಲ್ದೇ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಮಣ್ಣಾಗಿರೋದ್ರಿಂದ ಸ್ವಲ್ಪ ಗಂಟಾಗುತ್ತೆ, ಅದಕ್ಕೇ ಗಂಟಿಲ್ದೇ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. ನೆಕ್ಸ್ಟ್ ನೀರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ. ಇದ್ರ ಮೇಲೆ ನಾನು ಇನ್ನೊಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಸ್ಟೀಲ್ ಪಾತ್ರೆ ಕೂಡ ಇಟ್ಕೋಬೋದು. ಸೊ ನಾನು ಅಲ್ಯೂಮಿನಿಯಂ ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಸೋಪ್ ಬೇಸ್ ಪೀಸ್ಗಳನ್ನು ಹಾಕೋಬೇಕು. ಇದು ಬೇಗನೆ ಕರಗಿಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಹಾರ್ಡ್ಲಿ ಅಂದರೆ 4 ರಿಂದ 5 ನಿಮಿಷ ಇದ್ದರೆ ಸಾಕು, ಆರಾಮಾಗಿ ಕರಗಿಬಿಡುತ್ತೆ. ನೋಡಿ, ಸ್ಪೂನ್ ತೊಗೊಂಡು ಆ ಕಡೆ ಈ ಕಡೆ ಈ ರೀತಿಯಾಗಿ ಸ್ವಲ್ಪ ತಿರುಗಿಸ್ಕೋಬೇಕು. ತುಂಬ ಈಸಿ ಮೆಥಡು, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಹಾಗೆಯೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾರು ಬೇಕಾದರೂ ಈ ಸೋಪನ್ನು ರೆಡಿ ಮಾಡ್ಬೋದು. ನೋಡಿ, ಇದು ಇವಾಗ ತುಂಬ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾನಿವಾಗ ಮುಲ್ತಾನ್ ಮಿಟ್ಟಿಯ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಿಶ್ರಣವನ್ನು ಸೇರಿಸಿದ ಮೇಲೆ ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇದನ್ನು. ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 2 ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಬೇಕಂದರೆ ನೀವು ಆಲಿವ್ ಆಯಿಲನ್ನು ಕೂಡ ಸೇರಿಸ್ಬೋದು. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಹಾಗೆಯೇ ಮುಲ್ತಾನ್ ಮಿಟ್ಟಿ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ತುಂಬ ಪ್ರಯೋಜನಗಳಿವೆ. ಸ್ಕಿನ್ ಬ್ರೈಟ್ ಆಗುತ್ತೆ. ಹಾಗೆಯೇ ಏನಾದರೂ ಡರ್ಟ್ ಇದ್ದರೆ ಸ್ಕಿನ್ನಲ್ಲಿ ಅದೆಲ್ಲ ಹೋಗುತ್ತೆ. ಕೆಲವೊಬ್ಬರಿಗೆ ತುಂಬ ಆಯ್ಲಿ ಫೇಸ್ ಇರುತ್ತೆ ಅಥವಾ ಸ್ಕಿನ್ ಇರುತ್ತೆ. ಸೊ ಎಕ್ಸೆಸ್ ಆಫ್ ಆಯಿಲೆಲ್ಲ ತೆಗೆಯುತ್ತೆ. ಹಾಗೆಯೇ ಪಿಗ್ಮೆಂಟೇಷನ್ ಇರ್ಬೋದು, ಆ್ಯಕ್ನೆ, ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ನೀವೇನಾದರೂ ಈ ರೀತಿಯಾಗಿ ಸೋಪನ್ನು ಮನೆಯಲ್ಲಿ ಮಾಡಬೇಕು ಅಂದ್ಕೊಂಡ್ರೆ ಆಯುರ್ವೇದಿಕ್ ಮುಲ್ತಾನ್ ಮಿಟ್ಟಿಯನ್ನು ಆದಷ್ಟು ಯೂಸ್ ಮಾಡಿ. ಸ್ಕಿನ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಇವಾಗ ಮಿಶ್ರಣ ಚೆನ್ನಾಗಿ ರೆಡಿಯಾಗಿದೆ. ನಾನಿಲ್ಲಿ ಸಿಲಿಕಾನ್ ಮೋಲ್ಡನ್ನು ತೊಗೊಂಡಿದ್ದೀನಿ, ಸೋಪ್ ಮೋಲ್ಡನ್ನು. ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಮಾಡಿದಾಗ ನಾನು ಬೇರೆ ಬೇರೆ ಕಪ್ಪಲ್ಲಿ ಯಾವ ರೀತಿಯಾಗಿ ಹಾಕಿ ಮಾಡ್ಬೋದಂತ ತೋರಿಸಿದ್ದೆ. ಇವಾಗ ಸಿಲಿಕಾನ್ ಮೋಲ್ಡನ್ನು ತೊಗೊಂಡಿದ್ದೀನಿ, ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಕೂಡ ಕರೆಕ್ಟಾಗಿ ಇರುತ್ತೆ. ಮೋಲ್ಡ್ಗೆ ಹಾಕಿದ ಸ್ವಲ್ಪ ಹೊತ್ತಲ್ಲಿ ಸೋಪ್ ರೆಡಿಯಾಗಿಬಿಡುತ್ತೆ. ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಒಂದು ½ an hour ಅಥವಾ 1 hour ಇದ್ದರೆ ಸಾಕು, ಆರಾಮಾಗಿ ಸೋಪ್ ರೆಡಿ ಆಗುತ್ತೆ. ನೋಡಿ, ಸೋಪ್ ರೆಡಿಯಾಗಿದೆ. ಇವಾಗ ನಾನು ½ an hour ಇಟ್ಟಿದ್ದೆ ಅಷ್ಟೇ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ಸೇಮ್ ಮುಲ್ತಾನ್ ಮಿಟ್ಟಿ ಕಲರೇ ಬಂದಿದೆ. ಪ್ರತಿಯೊಂದು ಸೋಪ್ನ ಶೇಪ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಇದಂತೂ ಎಗ್ ಆಕಾರದ್ದು, ನೋಡೋಕ್ಕೆ ಖುಷಿ ಅನಿಸ್ತಿದೆ ನೋಡ್ತಾ ಇದ್ದರೆ. ಹಾಗೆಯೇ ಇದು ಕೂಡ ಅಷ್ಟೇ ರೌಂಡ್ ಆಗಿರೋದು. ಪ್ರತಿಯೊಂದು ಕೂಡ ತುಂಬ ಯುನೀಕ್ ಆಗಿ ಅನಿಸ್ತಾ ಇದೆ. ಸೊ ನೋಡಿ, ಎಷ್ಟು
ಅದ್ಭುತವಾಗಿ ಹಾಗೆಯೇ ನೀಟಾಗಿ ಬಂದಿದೆ. ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ ನನಗಂತೂ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.